ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ಯಾರು ಎಷ್ಟೇ ಮಾಟ ಮಂತ್ರ ಮಾಡಿಸಿದ್ರೂ ನಿಮಗೆ ತಗಲ್ಬಾರ್ದು, ಅದರ ಸಮಸ್ಯೆಯಿಂದ ನೀವು ನರಳಬಾರ್ದು ಅಂದರೆ ಏನು ಮಾಡಬೇಕು ನೋಡಿ. ಸಾಮಾನ್ಯವಾಗಿ ಇವತ್ತೊಂದು ದಿನ ಮಾಟ ಮಂತ್ರ ಸಮಸ್ಯೆಗೆ ಒಳಗಾಗಿ ಭಾಳಷ್ಟು ಸಂಕಷ್ಟವನ್ನು ಪಡ್ತಾ ಇರತಕ್ಕಂಥದ್ದನ್ನು ಸಹಜವಾಗಿ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಏನಾಗ್ತಾಯಿದೆ, ಈ ಮಾಟ ಮಂತ್ರ ಪ್ರಯೋಗಕ್ಕೆ ಒಳಗಾಗಿರ್ತಕ್ಕಂಥವ್ರು ಆರೋಗ್ಯದಿಂದ ನರಳ್ತಾ ಇದ್ದಾರೆ. ಕುಂತ್ರೆ ಏಳಕ್ಕಾಗೋದಿಲ್ಲ, ಎದ್ದರೆ ಕೂರಕ್ಕಾಗೋದಿಲ್ಲ. ಅನಾರೋಗ್ಯ ಪೀಡಿತ ಹೆಚ್ಚಾಗ್ತಾ ಇದೆ ಇದರಿಂದ. ಯಾಕಂದರೆ ಸರ್ವೇ ಸಾಮಾನ್ಯವಾಗಿ ಶತ್ರುಗಳು ಮಾಟ ಮಾಡ್ತಕ್ಕಂಥದ್ದು ವಿನಾಶವಾಗಲಿ ಅನ್ನುವಂಥದ್ದಕ್ಕೆ ಹೊರತು ಅವರು ಸುಖವಾಗಿರಲಿ ಅನ್ನೋದಕ್ಕಲ್ಲ. ಸಾಮಾನ್ಯವಾಗಿ ಈ ಪ್ರಯೋಗಕ್ಕೆ ಒಳಗಾಗ್ತಕ್ಕಂಥವ್ನು ಏನಾಗ್ತಾ ಇದ್ದಾನೆ, ಇವತ್ತೊಂದು ದಿನ 4 ದಿನ ಚೆನ್ನಾಗಿದ್ದರೆ 4 ದಿನ ಚೆನ್ನಾಗಿರಲ್ಲ. ಬರೀ ಆಸ್ಪತ್ರೆ ಮನೆ ತಿರುಗಾಟ ಆಗ್ತಾಯಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಉತ್ತಮವಾದಂತಹ ನಿದ್ರಾವಸ್ಥೆ ಅಂತಕ್ಕಂಥದ್ದು ಆಗ್ತಾಯಿಲ್ಲ. ಮತ್ತು ಈ ಒಂದು ಮಾಟ ಮಂತ್ರ ಪ್ರಯೋಗದಿಂದಾಗಿ ಕುಟುಂಬದ ವ್ಯವಸ್ಥೆ ನಾಶ ಆಗ್ತಾಯಿದೆ. ಕುಟುಂಬದಲ್ಲಿ ನೆಮ್ಮದಿ ನಾಶ ಆಗಿದೆ. ಕುಟುಂಬ ಕಲಹ, ಎಂತಹ ಅದ್ಭುತ ಕುಟುಂಬ, ಎಲ್ಲರೂ ಒಬ್ರಿಗೊಬ್ಬರಿಗೆ ಪರಸ್ಪರ ಪ್ರೀತಿ ಸಂತೋಷವಾಗಿರುವಂತಹ ಕುಟುಂಬ. ಈ ಪರಸ್ಪರ ಪ್ರೀತಿ ಸಂತೋಷ ಕುಟುಂಬದಲ್ಲಿ ಇರುವಂಥದ್ದನ್ನು ನೋಡೋಕ್ಕಾಗ್ದೇ ಮಾಟ ಮಾಡಿರ್ತಾರೆ ಸಹಜವಾಗಿ. ಈ ಥರ ಮಾಟ ಮಂತ್ರದ ಪ್ರಯೋಗದಿಂದಾಗಿ ಅಂತಹ ಸಂತೋಷಯುತವಾದಂತಹ ಕುಟುಂಬ ಕೂಡ ಇವತ್ತು ಮನೆಯಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ, ಮತ್ತೊಬ್ಬರನ್ನ ಕಂಡ್ರೆ ಮತ್ತೊಬ್ರಿಗಾಗಲ್ಲ. ಈ ರೀತಿಯಾದಂತಹ ಪರಿಸ್ಥಿತಿ ಕ್ರಿಯೇಟ್ ಆಗಿಬಿಟ್ಟಿರ್ತದೆ ಮನೆಯಲ್ಲಿ ವೀಕ್ಷಕರೇ. ಜೊತೆಗೆ ವಿಶೇಷವಾಗಿ ಎಷ್ಟೇ ಪರಿಹಾರ ಮಾಡಿದ್ರು ನೋಡಿ, ನಮಗೆ ಮಾಟ ಆಗಿದೆ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಇದೆಲ್ಲವೂ ಸಹಜವಾಗಿ ಗೊತ್ತಾಗ್ತದೆ. ದರಿದ್ರ ಅಂತಕ್ಕಂಥದ್ದು ಬೆನ್ಬಿಡದೆ ಕಾಡ್ತಾ ಇರ್ತದೆ. ಮಾಟ ಪ್ರಯೋಗಕ್ಕೆ ಒಳಗಾಗಿರ್ತಕ್ಕಂತಹ ವ್ಯಕ್ತಿ ಮನೆಯಲ್ಲಿ ಸ್ಮಶಾನ ಮೌನ ಅಂತಕ್ಕಂಥದ್ದು ಆಗ್ಬಿಟ್ಟಿರ್ತದೆ, ಆಯಿತಾ. ಸೊ ಈ ಎಲ್ಲವೂ ಬೆಳವಣಿಗೆಗಳನ್ನು ಕಂಡಂಥವರು 10 ದೇವಸ್ಥಾನಗಳನ್ನು ಸುತ್ತಾಡುವಂಥದ್ದು, ಆ ದೇವಸ್ಥಾನಗಳಲ್ಲಿ ಭಗವಂತನಿಗೆ ಮೊರೆ ಮಾಡಿದ್ದು, ಪುಣ್ಯ ಸ್ನಾನಗಳಿಗೆ ಹೋಗುವಂಥದ್ದು, ತೀರ್ಥ ಸ್ನಾನಾದಿಗಳನ್ನು ಮಾಡುವಂಥದ್ದು, ಕಂಡಲ್ಲಿ ದೇವರುಗಳಿಗೆ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಈ ಸಾಮಾನ್ಯವಾಗಿ ನಮ್ಮ ಈ ಹಳ್ಳಿ ಪ್ರದೇಶಗಳಲ್ಲಿ ನಾವು ನೋಡ್ಬೋದು, ಈ ಒಂದಷ್ಟು ದೇವರುಗಳು, ದೇವಸ್ಥಾನಗಳು, ಸಣ್ಣ ಪುಟ್ಟ ಗುಡಿ ಗೋಪುರಗಳಲ್ಲಿ ಈ ತಡೆ ಹೊಡೆಯುವುದು ಅಂತಕ್ಕಂಥ ಸಂಪ್ರದಾಯ ಹೆಚ್ಚಾಗಿರ್ತದೆ. ಸೊ ಮಾಟ ಪ್ರಯೋಗ ಆಗಿದೆ, ಅಲ್ಲಿ ಹೋಗಿ ತಡೆ ಹೊಡಿಸ್ತೆ, ಇಲ್ಲೋಗಿ ತಡೆ ಹೊಡಿಸ್ತೆ. ಈ ರೀತಿ ಅತಿ ಹೆಚ್ಚು ಪರಿಹಾರಗಳನ್ನು ಮಾಡಿ ಸಾಕಾಗೋಗಿದೆ. ಬಟ್ ಆದರೂ ಕೂಡ ನಿಮ್ಮ ಮೇಲಿರುವಂಥ ಮಾಟ ಪ್ರಯೋಗ ಹೋಗಿಲ್ಲ. ಮತ್ತೆ ನಿಮ್ಮ ಬೆಳವಣಿಗೆ ಕಂಡು ಮತ್ತೆ ನಿಮ್ಮ ಮೇಲೆ ಪ್ರಯೋಗಗಳು ನಡೀತಾನೆ ಇದೆ. ಸೊ ಈ ಮಾಟ ಪ್ರಯೋಗಗಳಿಂದ ಶಾಶ್ವತ ಪರಿಹಾರನೇ ಇಲ್ವಾ, ಶಾಶ್ವತ ಮುಕ್ತಿ ಅನ್ನೋದೇ ಇಲ್ವಾ ಈ ಒಂದು ಪರಿಹಾರಕ್ಕೆ ಅನ್ನುವಂಥದ್ದು ಸಹಜವಾಗಿ ನಿಮ್ಮಲ್ಲಿ ಕಾಡ್ತಾ ಇರ್ತದೆ. ಏನು ಮಾಡೋದಪ್ಪ ಭಗವಂತ, ಒಂದೊಂದು ಬಾರಿ ಇಡೀ ಕುಟುಂಬ ಮಾಡಿದ್ದನ್ನು ನೆಮ್ಮದಿಯಾಗಿ ಉಣ್ಣಕ್ಕಾಗದೆ ಕಣ್ಣೀರನ್ನು ಇಟ್ಟಿರ್ತಕ್ಕಂಥ ಘಟನೆಗಳನ್ನು ನಾವು ದಿನನಿತ್ಯ ನೋಡ್ತಾ ಇರ್ತೀವಿ ನಮ್ಮ ಕಚೇರಿಯಲ್ಲಿ. ನೋಡಿ, ಈ ಮಾಟ ಮಂತ್ರ ಪ್ರಯೋಗ ಬಾಧೆ, ಇವತ್ತು ನೀವು ಬೆಳವಣಿಗೆ ಆಗ್ತಾ ಇದ್ದೀರಾ, ನೀವು ಅಭಿವೃದ್ಧಿ ಕಾಣ್ತಾ ಇದ್ದೀರಾ, ನೀವೇನೋ ಒಂದು ದೊಡ್ಡ ಅಚೀವ್ ಮಾಡ್ತಾ ಇದ್ದೀರಾ ಅಂದಿದ ತಕ್ಷಣ ಸಾಮಾನ್ಯವಾಗಿ ಜನರ ದೃಷ್ಟಿಗೆ ಬೀಳುವಂಥದ್ದು. ಈ ಮಾಟ ಪ್ರಯೋಗ ಶತ್ರುತ್ವದಿಂದನೇ ಉಂಟಾಗುವಂಥದ್ದು. ಸುಮ್ಮನೆ ಯಾರು ನಿಮ್ಮ ಮೇಲೆ ಮಾಟ ಪ್ರಯೋಗ ಮಾಡಿಸ್ಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಮಾಟ ಪ್ರಯೋಗ ಮಾಡುವಂಥದ್ದು ಅಷ್ಟು ಸುಲಭವೂ ಅಲ್ಲ. ಅದಕ್ಕೆ ಸಾಕಷ್ಟು ಹಣಗಳು ಸಹ ಖರ್ಚಾಗುವಂಥದ್ದಿರುತ್ತೆ. ಯಾರೋ ಅವನ ಮನೆಯ ಹಣವನ್ನು ಖರ್ಚು ಮಾಡಿ ನಿಮಗೇನೋ ಕೆಡಕನ್ನು ಮಾಡ್ತಾ ಇದ್ದಾನೆ ಅಂದರೆ ಅಲ್ಲಿ ಒಂದು ಸಹಜವಾದಂತಹ ಹೊಟ್ಟೆ ಕಿಚ್ಚಿರ್ತದೆ, ಕೆಲವು ವೈಯಕ್ತಿಕ ದ್ವೇಷಗಳಿರ್ತದೆ, ನಾನಾ ಥರದ ಆಸ್ತಿ ಅಂತಸ್ತು ಇತ್ಯಾದಿ ಈ ಬಂಧು ಕುಟುಂಬ ವರ್ಗಗಳ ಶತ್ರುತ್ವ, ಈ ಎಲ್ಲ ಬಾಧೆಗಳಿಂದಾಗಿ ಆ ವ್ಯಕ್ತಿ ಆ ಥರ ಕಠೋರ ನಿರ್ಧಾರಗಳಿಂದ ಮಾಟ ಪ್ರಯೋಗಗಳನ್ನು ಮಾಡ್ತಾ ಇರ್ತಾರೆ. ಒಬ್ಬ ವ್ಯಕ್ತಿ ಅವನೆಷ್ಟೇ ದೇವರುಗಳಿಗೆ ಹೋದರೂ ಕೂಡ ಅವನಿಗೆ ಮಾಟ ಪ್ರಯೋಗಗಳಿಂದ ಮುಕ್ತಿ ಸಿಗ್ತಾನೇ ಇಲ್ಲ ಅನ್ನುವಂಥದ್ದಾದರೆ ಯಾವ ಲೆಕ್ಕಾಚಾರದಲ್ಲಿ ಅವನ ಮೇಲೆ ನಿರಂತರ ಪ್ರಯೋಗಗಳಾಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ನೋಡಿ, ಈ ಮಾಟ ಪ್ರಯೋಗಗಳು ಸಹಜವಾಗಿ ಬಹಳ ದೊಡ್ಡ ಕುಟುಂಬಗಳಲ್ಲಿ ಮತ್ತು ಆ ವ್ಯಕ್ತಿ ಅಭಿವೃದ್ಧಿಯ ಒಂದು ಕಾರಣದಿಂದಾಗಿ ಮತ್ತು ಅವನು ಅತಿಯಾದಂತಹ ಜನರ ದೃಷ್ಟಿಗೆ ಒಳಗಾಗುವಂತಹ ರೀತಿಯಲ್ಲಿ ಮಾತ್ರ ಆಗಿರ್ತದೆ. ಸೊ ಇಷ್ಟೆಲ್ಲ ಮಾಟ ಪ್ರಯೋಗಗಳಾಗಿರುವಂತಹ ವ್ಯಕ್ತಿಗೆ ಮುಕ್ತಿ ಅನ್ನೋದೇ ಇಲ್ವಾ, ಇದಕ್ಕೆ ಪರಿಹಾರ ಅಂತಕ್ಕಂಥದ್ದೇ ಇಲ್ವಾ ಅನ್ನುವಂಥದ್ದನ್ನು ನೋಡೋದಾದರೆ ಖಂಡಿತವಾಗಿಯೂ ಪರಿಹಾರ ಇದೆ. ಆದರೆ ಈ ಪರಿಹಾರ ಕ್ರಮಗಳು ನಿಮ್ಮ ಮನೆಯಲ್ಲಿ ಸಿಗುವಂಥ ಇಂಗ್ರೀಡಿಯೆಂಟ್,
ಅಂದರೆ ಬಹಳ ಸರಳಾತಿ ಸರಳ ವಸ್ತುಗಳಿಂದನೇ ಇದನ್ನು ಪರಿಹಾರವನ್ನು ಮಾಡ್ಕೋಬೋದಾಗಿದೆ. ಆದರೆ ಈ ಪರಿಹಾರ ಕ್ರಮ ಏನಿದೆಯಲ್ಲ, ಬಹಳ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ, ಬಹಳ ಶ್ರದ್ಧಾ ಭಕ್ತಿಯಿಂದ ಗೌರವಯುತವಾಗಿ ನೀವು ಮಾಡಿದ್ದೇ ಆದರೆ ನಿಮ್ಮ ಲೈಫ್ ಲಾಂಗ್ ನೀವು ಮಾಟದಿಂದ ನೀವು ಮುಕ್ತಿಯನ್ನು ಹೊಂದುತ್ತೀರಾ. ಎಷ್ಟೇ ಮಾಟ ಪ್ರಯೋಗಗಳು ನಿಮಗೆ ನಡೀತಾನೆ ಇರಲಿ, ಆ ವ್ಯಕ್ತಿಯ ಹಣ ಖರ್ಚಾಗ್ತಾ ಇರ್ತದೆ ಹೊರತು ಅವನು ನಿಮಗೆ ಮಾಟ ಮಾಡಿ ಅವನು ನಾಶ ಆಗ್ತಾ ಇರ್ತಾನೆ ಹೊರತು ನೀವು ನಾಶ ಆಗೋದಿಲ್ಲ. ಅಂತಹ ಅದ್ಭುತವಾದಂತಹ ಪರಿಹಾರ ಇದಾಗಿರ್ತದೆ ವೀಕ್ಷಕರೇ. ಸೊ ದಯವಿಟ್ಟು ಈ ಪರಿಹಾರ ಕ್ರಮವನ್ನು ತಾವು ತುಂಬ ಸೂಕ್ಷ್ಮವಾಗಿ ನೋಟ್ ಮಾಡ್ಕೋಬೇಕು. ಇದು ಯಾಕಂದರೆ ನಿಮ್ಮ ಮನೆಯಲ್ಲಿ ಸಿಗುವಂತಹ ಪದಾರ್ಥಗಳೇ ಆಗಿರ್ತದೆ. ಹಾಗಾಗಿ ನೋಡಿ, ಮೊದಲನೇದಾಗಿ ಈ ಪರಿಹಾರಕ್ಕೆ 3 ತರಹದ ಎಣ್ಣೆಯನ್ನು ಬಳಸ್ಕೋಬೇಕಾಗ್ತದೆ. ಮೊದಲನೇದಾಗಿ ಹರಳೆಣ್ಣೆ. ಸಾಮಾನ್ಯವಾಗಿ ನೀವು ನೋಡಿರ್ತೀರಿ ಎಲ್ಲ ಅಂಗಡಿಯಲ್ಲೂ ಸಿಗುವಂಥದ್ದು ಹರಳೆಣ್ಣೆ ಮತ್ತು ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ. ಈ 3 ಪದಾರ್ಥಗಳನ್ನು ತೆಗೆದುಕೊಳ್ಬೇಕು. ಜೊತೆಗೆ ವಿಶೇಷವಾಗಿ ನಿಮ್ಮ ಊರಿನ ಒಂದು ಕೆರೆ ನೀರು, ನಿಮ್ಮ ಊರದೇ ಆಗಿರಬೇಕು. ಯಾರು ಬಾಧೆಗೆ ಒಳಗಾಗಿರ್ತೀರೋ ಆ ವ್ಯಕ್ತಿಯ ಊರಿನ ಒಂದು ಕೆರೆಯ ನೀರನ್ನು, ಒಂದು ಬಿಂದಿಗೆಯಷ್ಟು ಒಂದು ಕೆರೆಯ ನೀರನ್ನು ತೆಗೆದುಕೊಳ್ಳಬೇಕು. ಜೊತೆಗೆ ಬಾವಿಯ ನೀರನ್ನು ತೆಗೆದುಕೊಳ್ಳಬೇಕು. ಜೊತೆಗೆ ಒಂದು ಹರಿಯುವಂತಹ ನದಿಯ ನೀರು, 3 ವಿಧದಲ್ಲಿ 3 ರೀತಿಯ ನೀರನ್ನು ಸಹ ತೆಗೆದುಕೊಳ್ಳಬೇಕು. ಅದರ ಜೊತೆಗೆ ಈಚಲ ಮರ, ಸಾಮಾನ್ಯವಾಗಿ ನೀವು ನೋಡಿರ್ತೀರ, ಈಚಲ ಮರಗಳು ಸಾಮಾನ್ಯವಾಗಿ ಇವತ್ತಿನ ಪ್ರಪಂಚದಲ್ಲಿ ಸಿಗ್ತದೆ. ಈ ಈಚಲ ಮರದ ಕಡ್ಡಿಯನ್ನು ಈ ಪೊಟರೆಯಲ್ಲಿ ಸಿಗ್ತದೆ. 3 ಕಡ್ಡಿಗಳನ್ನು ತೆಗೆದುಕೊಳ್ಳಬೇಕು. ಆ 3 ಕಡ್ಡಿಗಳು ಜೊತೆಗೆ ಈ ಎಣ್ಣೆ, ಈ ನೀರಿಂದಾಗಿ ಅದನ್ನು ನೀಟಾಗಿ ಅರೆದು ರುಬ್ಬಿಕೊಳ್ಳಬೇಕು. ಈ ಅರೆದು ರುಬ್ಬಿಕೊಂಡಿದ ನಂತರ ಈ ಎಲ್ಲ ಒಂದು ಅರೆದು ರುಬ್ಬಿದಂತಹ ಮಿಶ್ರಣವನ್ನು ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ರಾತ್ರಿಯ ಸಮಯ ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ. ಇದು ನೀವು ಮಲಗುವಂತಹ ಸಂದರ್ಭದಲ್ಲಿ ಇದನ್ನು ನೀವು ನಿಮ್ಮ ಮೈಗೆಲ್ಲ ಹಚ್ಕೋಬೇಕು. ಸಂಪೂರ್ಣವಾಗಿ ನಿಮ್ಮ ಮೈ ಮೇಲೆಲ್ಲ ಇದನ್ನು ಲೇಪನವನ್ನು ಮಾಡಿಕೊಂಡು ನಂತರ ಮುಸ್ಸಂಜೆ ಬೆಳಗಿನ ಜಾವ ನೀವು ಅದನ್ನು ಲೇಪನ ಮಾಡಿಕೊಂಡು ಹಾಗೆ ಮಲಗ್ಬೋದು, ಆಯಿತಾ. ಮಲಗಿದ ನಂತರ ಬೆಳಗಿನ ಜಾವ ಮುಸ್ಸಂಜೆಗೆ ಬೆಳಿಗ್ಗೆ ಲಿಂಬೆ ಹಣ್ಣನ್ನು ತೆಗೆದುಕೊಳ್ಳಬೇಕು. ಆ ಲಿಂಬೆ ಹಣ್ಣಿನ ರಸವನ್ನು ತೆಗಿಬೇಕು. ಆ ಲಿಂಬೆ ಹಣ್ಣಿನ ರಸದಿಂದ ತಲೆಯ ಮೇಲೆ ಲಿಂಬೆ ಹಣ್ಣಿನ ಮಸಾಜನ್ನು ಮಾಡ್ಕೋಬೇಕು. ಜೊತೆಗೆ ಆ ಲಿಂಬೆ ಹಣ್ಣಿನ ರಸದಿಂದ ಬೆನ್ನಿನ ಮೇಲೆ ಉಜ್ಕೋಬೇಕು. ಇದಿಷ್ಟು ಮಾಡಿಕೊಂಡು ನೀವು ಸ್ನಾನವನ್ನು ಮಾಡ್ಕೋಬೇಕು. ಈ ರೀತಿ ಸ್ನಾನವನ್ನು ಮಾಡಿದ ನಂತರ ನಿಮ್ಮ ಮನೆಯ ದೇವರ ಒಂದು ವಿಗ್ರಹ ಅಥವಾ ನಿಮ್ಮ ಮನೆ ದೇವರ ಫೋಟೋಗೆ ಭಕ್ತಿಯಿಂದ ಷೋಡಶ ಸಂಸ್ಕಾರಯುತವಾಗಿ ಪೂಜೆಯನ್ನು ಮಾಡಿ ನಮಸ್ಕರಿಸಬೇಕು. ಈ ರೀತಿಯಲ್ಲಿ ಬರೋಬ್ಬರಿಯಾಗಿ ಒಂದು 9 ದಿನಗಳ ಕಾಲ ನೀವು ಮಾಡಿದ್ದೇ ಆದರೆ ನೋಡಿ, ನಿಮ್ಮ ಮುಂದೆ ವಾಮಾಚಾರ ಮಾಡೋನು ಕೂಡ, ನಿಮ್ಮ ಮೇಲೆ ಮಾಟ ಮಂತ್ರ ಮಾಡೋನು ಕೂಡ ಸುಸ್ತಾಗಿ ಹಣ್ಣಾಗಿ ನೀರ್ಗಾಯ ಆಗಿಬಿಡ್ತಾನೆ. ನೋಡಿ, ಇವತ್ತಿನ ದಿನ ಒಬ್ಬ ವ್ಯಕ್ತಿ, ನಾನು ನಿಮ್ಮ ಬಗ್ಗೆ ನೋಡಿದಂತಹ ವಿಚಾರಗಳಿದು. ಸಾಮಾನ್ಯವಾಗಿ ನೀವು ಯಾವತ್ತೂ ತಗ್ಗದೆ ಬಗ್ಗದೆ ಕುಗ್ಗದೆ ಮುಂದುವರಿಯುವಂಥದ್ದನ್ನು ನೋಡ್ತಾ ಇದ್ದಾಗಲೇ ಆ ಒಂದು ವ್ಯಕ್ತಿಯ ಪ್ರಯೋಗಗಳು ಆಗುವಂಥದ್ದಾಗಿರ್ತದೆ. ಸೊ ಈ ಒಂದು ಪರಿಹಾರ ಕ್ರಮವನ್ನು ನೀವು ಅನುಸರಿಸಿ ನೀವು ಯಾವತ್ತೂ ಯಾರ ಮುಂದೆನೂ ತಗ್ಗಬೇಕಾಗಿಲ್ಲ, ಬಗ್ಗಬೇಕಾಗಿಲ್ಲ, ಯಾರಿಗೂ ತಲೆ ಬಾಗಬೇಕಾಗಿಲ್ಲ. ನಿಮ್ಮ ಕಾರ್ಯವನ್ನು ನೀವು ಎಗ್ಗಿಲ್ಲದೇ ಮಾಡಿಕೊಂಡು ಮುಂದೆ ಹೋಗ್ಬೋದು ಅಂತ ಹೇಳ್ತಾ ಈ ಪರಿಹಾರವನ್ನು ಮತ್ತೊಂದು ಬಾರಿ ವಿಡಿಯೋವನ್ನು ಪ್ಲೇ ಮಾಡಿಕೊಂಡು ಕೇಳ್ಕೊಳ್ಳಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಇದೇ ಥರದ ಹೆಚ್ಚಿನ ಮಾಹಿತಿ ಅಥವಾ ನಿಮ್ಮ ಪರ್ಸ್ನಲ್ ಯಾವುದೇ ಥರದ ಸಮಸ್ಯೆಗಳಿದ್ದರೂ ಕೂಡ ನೇರವಾಗಿ ಡಿಸ್ಕ್ರಿಪ್ಷನಲ್ಲಿ ಕಾಣುವಂತಹ ಸಂಖ್ಯೆಗೆ ಕರೆ ಮಾಡಿ. ನಾವಿರುವಂತಹದ್ದು ಮೈಸೂರಿನಲ್ಲಿ. ನೇರವಾಗಿ ಭೇಟಿಯಾಗುವುದಾದರೂ ಸಹ ಬಂದು ಭೇಟಿಯಾಗಿ, ದೂರದವರು ಫೋನಿನ ಮುಖಾಂತರ ನಿಮ್ಮ ಒಂದು ವಿಷಯಗಳನ್ನು ಕೇಳ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.